ಪ್ರೈಸ್ ದ ಲಾರ್ಡ್. ಪ್ರತಿ ವರ್ಷವೂ ಹಬ್ಬವನ್ನು ಸಂತೋಷದಿಂದ ಸಡಗರದಿಂದ ಹೊಸ ಬಟ್ಟೆ ಹಾಕೊಂಡು ಆಡಂಬರದಿಂದ ಆಚರಣೆ ಮಾಡ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಜನರನ್ನು ಮೆಚ್ಚಿಸುವುದಕ್ಕಾಗಿ ಸಾಲ ಮಾಡಿ ಹೆಮ್ಮೆಗಾಗಿ ಆಚರಣೆ ಮಾಡ್ತಾರೆ. ಆದ್ರೆ ಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡ್ಬೇಕು ಗೊತ್ತಾ? ಎಲ್ಲ ದುಷ್ಟತನವನ್ನು ಬಿಟ್ಟು ದುರ್ಮಾರ್ಗತನವನ್ನು ಬಿಟ್ಟು ದೇವರಿಗೆ ಭಯಪಡುವವರಾಗಿ ಸರಳತೆ ಉಳ್ಳವರಾಗಿ ಸತ್ಯಕ್ಕೆ ತಕ್ಕಂತೆ ಜೀವಿಸುವವರಾಗಿ ಆಚರಣೆ ಮಾಡಬೇಕು. ಹುಳಿ ಇಲ್ಲದವರಾಗಿ ಬಾಳಬೇಕು. ಅದೇ ವಾಕ್ಯ ಬರೆಯಲ್ಪಟ್ಟಿದೆ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ಆದ ಕಾರಣ ನಾವು ಹಳೆಯ ಹುಳಿಯನ್ನು ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ದುರ್ಮಾರ್ಗತನ ದುಷ್ಟತನವನ್ನು ಬಿಟ್ಟು ಸರಳತೆ ಉಳ್ಳವರಾಗಿ ಸತ್ಯವಂತರಾಗಿ ಹಬ್ಬವನ್ನು ಆಚರಿಸಬೇಕೆಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ನಮ್ಮನ್ನು ನಾವು ಪರಿಶೋಧಿಸಿಕೊಳ್ಳೋಣ. ಪ್ರತಿ ವರ್ಷವೂ ಆಚರಣೆ ಮಾಡ್ತೇವೆ, ಆದ್ರೆ ಇವತ್ತು ನಮ್ಮಲ್ಲಿ ಬದಲಾವಣೆ ಆಗಬೇಕು. ದೇವರು ಬದಲಾವಣೆಯನ್ನು ನೋಡುವವರಾಗಿ